ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಮಯ ಸೀಮಿತ ಹೈ, ಲಕ್ಷ್ಯ ಬಡೆ ಹೈ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಮಯ ಸೀಮಿತವಾಗಿದೆ, ಆದರೆ ಗುರಿ ದೊಡ್ಡದಿದೆ ಅನ್ನೋದಾಗಿ ನವದೆಹಲಿಯಲ್ಲಿ ಇವತ್ತು ಯುಗಂ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಪಾಕಿಸ್ತಾನದ ವಿರುದ್ಧ ಭಾರತದ ಪ್ರತೀಕಾರದ ಸೂಚನೆನಾ ಇದು? ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ನರೇಂದ್ರ ಮೋದಿ ಅವರ ಹೇಳಿಕೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಇವತ್ತು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ದಾಳಿಯ ಬೆನ್ನಲ್ಲೇ ಮೊದಲ ಬಾರಿಗೆ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಬಿಹಾರದಿಂದಲೇ ಇಂಗ್ಲಿಷು ಹಿಂದಿಯಲ್ಲಿ ಕೂಡ ಭಾಷಣ ಮಾಡಿದ್ರು. ಬಿಡೋದಿಲ್ಲ, ಹುಡುಕಿ ಹುಡುಕಿ ಹೊಡಿತೀವಿ ಅನ್ನೋ ಸಂದೇಶವನ್ನ ಕಳಿಸಿದ್ರು. ಅದಾದ ಮೇಲೆ ಇತ್ತೀಚೆಗಷ್ಟೇ ಮನ್ ಕಿ ಬಾತ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಈ ಬಾರಿ ಉಗ್ರರಿಗೆ ಕೊಡುವಂತ ಶಿಕ್ಷೆ ಅವರು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ವಾರ್ನಿಂಗ್ ಅನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಇವತ್ತು ನವದೆಹಲಿಯ ಸಮಾವೇಶದಲ್ಲೂ ಕೂಡ ಗುಡುಗಿದ್ದಾರೆ. हमने विकसित भारत के लक्ष्य के लिए अगले 25 वर्षों की समय सीमा तय की है. हमारे पास समय सीमित है, लक्ष्य बड़े हैं. ये मैं वर्तमान स्थिति के लिए नहीं कह रहा हूं, और इसलिए ये जरूरी है कि हमारे आइडिया की प्रोटोटाइप से प्रोडक्ट तक की यात्रा भी कम से कम समय में पूरी हो. साथियों, हमने विकसित भारत के लक्ष्य के लिए अगले 25 वर्षों की समय सीमा तय की है. हमारे पास समय सीमित है, लक्ष्य बड़े हैं. ये मैं वर्तमान स्थिति के लिए नहीं कह रहा हूं, और इसलिए ये जरूरी है कि हमारे आइडिया की प्रोटोटाइप से प्रोडक्ट तक की यात्रा भी कम से कम समय में पूरी हो. साथियों, हमने विकसित भारत के लक्ष्य के लिए अगले 25 वर्षों की समय सीमा तय की है. हमारे पास समय सीमित है, लक्ष्य बड़े हैं. ये मैं वर्तमान स्थिति के लिए नहीं कह रहा हूं, और इसलिए ये जरूरी है कि हमारे आइडिया की प्रोटोटाइप से प्रोडक्ट तक की यात्रा भी कम से कम समय में पूरी हो. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳನ್ನ ಆಲಿಸ್ತಾ ಇದ್ವಿ. ಮತ್ತೆ ಹೇಳ್ತಿದ್ದಾರೆ, ಸಮಯ ಬಹಳ ಕಡಿಮೆ ಇದೆ, ಆದ್ರೆ ನಮ್ಮ ಗುರಿ ದೊಡ್ಡದಿದೆ, ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ. ಇದು ಈಗ ಒಂದು ರೀತಿಯಾದಂತ ಸೂಚನೆ ನೋಡಿ. ಅತಿ ಬೇಗವೇ ತಕ್ಕ ಪಾಠ ಕಲಿಸ್ತೀವಿ ಈ ಉಗ್ರರಿಗೆ. ನಮ್ಮ ನೆಲಕ್ಕೆ ಬಂದು ಪ್ರವಾಸಿಗರ ಮಾರಣ ಹೋಮ ಏನು ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಇನ್ನೇನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವಾಗ ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಲು ಕೆರ್ಕೊಂಡು ಮತ್ತೆ ಪ್ರಚೋದನೆಯನ್ನ ಮಾಡ್ತಿದ್ದಾರಲ್ಲ, ಗಡಿಯ ಭಾಗದಲ್ಲಿ ಕದನ ವಿರಾಮಗಳೇನಿದೆ ಎಲ್ಲವನ್ನ ಮೀರ್ತಿದ್ದಾರೆ, ದಾಳಿ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ಈಗಾಗಲೇ ಪ್ರತ್ಯುತ್ತರ ಕೊಡುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡ್ತಿದೆ. ಇವತ್ತು ದೆಹಲಿಯಲ್ಲಿ ಸಮಾವೇಶ ನಡೆದಿತ್ತು. ಈ ಸಮಾವೇಶದಲ್ಲಿ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ಬಿಹಾರದ ಕಾರ್ಯಕ್ರಮದಲ್ಲಿ ನೇರ ಎಚ್ಚರಿಕೆ ಕೊಟ್ಟಿದ್ರು. ಇಂಗ್ಲಿಷ್ನಲ್ಲಿ ಕೇವಲ ಪಾಕಿಸ್ತಾನಕ್ಕಷ್ಟೇ ಇಲ್ಲ, ಇಡೀ ದೇಶಕ್ಕೆ ಗೊತ್ತಾಗ್ಲಿ, ಇಡೀ ಜಗತ್ತಿಗೆ ಗೊತ್ತಾಗ್ಲಿ ಏನಾಗಿದೆ, ಭಾರತ ಏನು ಉತ್ತರ ಕೊಡುತ್ತೆ ಅನ್ನೋ ನಿಟ್ಟಿನಲ್ಲಿ ಮನ್ ಕಿ ಬಾತ್ನಲ್ಲೂ ಕೂಡ ಪರಿಪರಿಯಾಗಿ ಹೇಳಿದ್ರು. ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ ನನಗೆ ಗೊತ್ತು, ಹಾಗಾಗಿ ಸರಿಯಾದ ಪಾಠವನ್ನ ಈ ಬಾರಿ ಕಲಿಸ್ತೀವಿ. ಆ ಪಾಠ ಹೆಂಗಿರುತ್ತಂತಂದ್ರೆ ಅವ್ರು ಯೋಚನೆನೂ ಮಾಡೋಕ್ಕಾಗಲ್ಲ, ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಪಾಠವನ್ನ ನಾವು ಕಲಿಸ್ತೀವಿ ಅನ್ನೋದಾಗಿ ಹೇಳಿದ್ರು. ಇವತ್ತು ಸಮಾವೇಶದಲ್ಲಿ ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೇಯ ಕೃತ್ಯದ ವಿರುದ್ಧ ಗುಡುಗುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡೋ ನಿಟ್ಟಿನಲ್ಲಿ ಸಮರಾಭ್ಯಾಸ ಕೂಡ ಆರಂಭ ಆಗಿದೆ.